ಸುದೀಪ್ ಸರ್ದೇನ ಹೋಟ್ಲು ಇಲ್ಲ ಬೇರೆ? ಹಾಂ, ನಾವು ಊಟನ ಮಾಡ್ತಿದ್ವಿ ಇವಾಗ. ಸುದೀಪ್ ಸರ್ ಹೋಟ್ಲಲ್ಲಿ ತಿನ್ನಬೇಕು ಅಂದ್ಬಿಟ್ಟು ಬಂದು ತಿಂದಿದ್ದು. ಸಗದಾಗೈತೆ ನೋಡಿ ಇಂಟೀರಿಯರ್ಸ್ ಎಲ್ಲ. ಒಳಗೆ ಬ್ಲೂ ಬುಟಲ್ಲಿ 924 ವೆನಿಲಾ ಐಸ್ ಕ್ರೀಮ್ ವಿತ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ. ಸುದೀಪ್ ಸರ್ ಬಂದ್ಬಿಟ್ಟು ಓಪನಿಂಗ್ ಮಾಡಿದ್ರು ಸರೋವರ ವೆಜ್ ಹೋಟ್ಲನ್ನ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಮತ್ತೆ ತುಂಬಾ ಜನ ಏನಂತಾರೆ ಅಂತಂದ್ರೆ ಸುದೀಪ್ ಸರ್ದೇ ಹೋಟ್ಲ್ ಇದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂತಾರೆ. ಅದಕ್ಕೆ ಹೋಗ್ಬಿಟ್ಟು ಸುದೀಪ್ ಸರ್ ಓಪನ್ ಮಾಡಿರೋ ಸುದೀಪ್ ಸರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಕೆಂಗೇರಿಗೆ ಬಂದಿದ್ದೀವಿ ನಾವು. ಕೆಂಗೇರಿ ಹತ್ರ ಬನ್ನಿ ಹೋಗೋಣ. ಸರೋವರ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋಣ. ನೋಡಿ ಸುದೀಪ್ ಸರ್ದು ಕಟೌಟ್ ಹಾಕಿದ್ದಾರೆ. ಮತ್ತು ಇಲ್ಲಿ ಎಂಟ್ರಿಲೂ ಕೂಡ ಸುದೀಪ್ ಸರ್ ಫೋಟೋಗಳು ಮತ್ತು ಅವರ ಅಪ್ಪ ಫೋಟೋ ಎಲ್ಲ ಇದೆ. ಬನ್ನಿ ಹೋಗೋಣ, ಊಟ ಮಾಡೋಣ. ಗೈಸ್, ಇದು ಗ್ರೌಂಡ್ ಫ್ಲೋರು. ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಬ್ಬರಿದ್ದೀವಿ ಅಂದರೆ ಟೇಬಲ್ ಫಾರ್ 2 ಮೇಲ್ಗಡೆ ಹೋಗಿ ಅಂತಂದರು. ಹಾಂ, ಹೌದು. ಪೇಂಟಿಂಗ್ ಎಲ್ಲ ಇದೆ ನೋಡಿ ಇಲ್ಲಿ. ಎಸ್ ಅಂತ ಇದೆ, ಮೋಸ್ಟ್ಲಿ ಸುದೀಪ್ ಸರ್ ಅಂತ ಇರ್ಬೋದು. ಗೈಸ್, ನಾವು ಮೇಲ್ಗಡೆ ಫ್ಲೋರ್ಗೆ ಬಂದ್ವಿ. ಮೇಲ್ಗಡೆ ನೋಡಿ ಇಂಟೀರಿಯರ್ಸು ಟೇಬಲ್ಸ್ ಎಲ್ಲ ಎಷ್ಟು ಚೆನ್ನಾಗೈತೆ. ಇವಾಗ ಆರ್ಡ್ರ್ ಮಾಡ್ತಿದ್ದೀವಿ ನಾವು. ಯಾವ್ದು ನಿಂಗೆ ಇಷ್ಟ? ಯಾವ್ದು ಹೇಳು? ಪುದೀನ ಪಲಾವೆಲ್ಲ ಬೇಡ ಅನ್ಸುತ್ತೆ. ಗೊತ್ತಿರೋದು ಹೇಳಿ. ಗೈಸ್, ಫುಡ್ಡು ಮೆನು ನೋಡ್ತಾ ಇದ್ದೀವಿ ಸರೋವರ ಹೋಟ್ಲಲ್ಲಿ. ಈ ಹೋಟೆಲ್ಲು ಸಗದಾಗೈತೆ ನೋಡಿ ಇಂಟೀರಿಯರ್ಸ್ ಎಲ್ಲ. ಒಳಗೆ ಬ್ಲೂ ಲೈಟಲ್ಲಿ. ಈ ಹೋಟ್ಲು ಸುದೀಪ್ ಸರ್ದೇನಾ ಇಲ್ಲ ಸುದೀಪ್ ಸರ್ ಓಪನಿಂಗ್ ಬಂದಿರ ಅಂತ ನಂಗೆ ಕರೆಕ್ಟ್ ಕ್ಲಾರಿಟಿ ಇಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಏನು ಮಚ್ಚಿ, ನೋಡೋಣ ಹೆಂಗಿರುತ್ತೆ ಫುಡ್ಡು ಟೇಸ್ಟು. ಟ್ರೈ ಮಾಡೋಣ. ಗೈಸ್, ನಾವು ಫುಡ್ಡು ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ, ಯಾವ ಹೋಟ್ಲಿಗೆ ಹೋದ್ರೂ ನಾವು ಇದನ್ನೇ ಮಾಡೋದು. 2 ಬಟರ್ ಕುಲ್ಚಾ, ಒಂದು ಬೇಬಿಕಾರ್ನ್ ಗ್ರೇವಿ, ಇನ್ನೊಂದು ವೆಜ್ ಒಂದು ವೆಜ್ ಬಿರಿಯಾನಿ. ಎಲ್ಲೋದ್ರೂ ಇದನ್ನೇ ಆರ್ಡ್ರ್ ಮಾಡಿಸ್ತಾನೆ, ಇದನ್ನೇ ತಿನ್ನಿಸ್ತಾನೆ. ಇವನಿಂದ ನಾನು ಈ ಹೋಟ್ಲಿಗೆ ಬಂದರೂ ವೆಜ್ ತಿನ್ನಬೇಕು. ಗೈಸ್, ನಾವು ಫಸ್ಟು ಐಟಮು ಪನ್ನೀರ್ ಚಿಲ್ಲಿನ ಆರ್ಡ್ರ್ ಮಾಡಿದ್ವಿ. ಅಲ್ಲ, ಗೌತಮ್ ಹೋಗ್ಬಿಟ್ಟು ಸಪ್ರೇಟಾಗಿ ಪನ್ನೀರ್ ಚಿಲ್ಲಿನ ಆರ್ಡ್ರ್ ಮಾಡ್ದೆ. ನಾನು ಹಂಗೆ ಹೇಳ್ತಾನೆ ಅಂದಿದ್ದರೆ ಒಂದು ಚಿಕನ್ ಐಟಮಾರು ಆರ್ಡ್ರ್ ಮಾಡ್ತಿದ್ದೆ. ನಾನು ತಿಂತೀನಿ, ಬರೀ ವೆಜ್ಜೇ ಹೇಳ್ಬಿಟ್ಟವನೇ. ಬನ್ನಿ ಇವಾಗ ಪನ್ನೀರ್ ಚಿಲ್ಲಿನ ತಿನ್ನೋಣ. ಪನ್ನೀರ್ ಚಿಲ್ಲಿ ತಿನ್ನೋಣ ಗೈಸ್. ಮಚ್ಚಿ ಚೆನ್ನಾಗೈತಲ್ವ ಟೇಸ್ಟು? ಚೆನ್ನಾಗೈತೆ ಗೈಸ್ ಟೇಸ್ಟು. ಒಳ್ಳೆ ಐಟಮ್ ಆರ್ಡ್ರ್ ಮಾಡಿದ್ದೆ ಗೌತಮ್, ಪರವಾಗಿಲ್ಲ. ಚಿಕನ್ ಥರನೇ ಫೀಲ್ ಆಗ್ತಾಯಿತ್ತು ನನಗೆ ಪನ್ನೀರ್. ನಾವು ಊಟನ ಮಾಡ್ತಿದ್ವಿ ಇವಾಗ. ಬಟರ್ ಕುಲ್ಚಾ ಬಂದೈತೆ, ಮತ್ತು ಬೇಬಿಕಾರ್ನ್ ಅಲ್ವಾ ಮಚ್ಚಿ? ಬೇಬಿಕಾರ್ನ್ ಗ್ರೇವಿ, ಪನ್ನೀರ್ ಚಿಲ್ಲಿ. ಬನ್ನಿ ಈಗ ಊಟನ ಮಾಡೋಣ. ಸುದೀಪ್ ಸರು ಇನಾಗ್ರೇಟ್ ಮಾಡಿರೋ ಹೋಟೆಲ್ ಇದು. ಅದಕ್ಕೆ ಬಂದ್ಬಿಟ್ಟು ನಾವು ಟೇಸ್ಟ್ ಮಾಡೋಣ, ತಿನ್ನೋಣ ಅಂದ್ಬಿಟ್ಟು ಬಂದಿರೋದು ಇವತ್ತು. ಚೆನ್ನಾಗೈತೆ ಗೈಸ್. ಸೂಪರ್ ಆಗಿದೆ. ನಿಮಗೂ ಬೇಕಾ ಮಚ್ಚಿ? ನಾವು ಬರೀ ನಮ್ಮ ವ್ಯೂವರ್ಸ್ ಯಾವಾಗಲೂ ಮಧ್ಯಾಹ್ನದ ಊಟ ಮಾಡೋದು ತೋರಿಸಿ ಕಮೆಂಟಲ್ಲಿ ಹಾಕ್ತಿರ್ತಾರೆ. ಬರೀ ತಿನ್ನೋದೇ ತೋರಿಸಿ ಹೊಟ್ಟೆ ಉರಿಸ್ತಿರಲ್ಲ ಬ್ರೋ ಅಂತ. ಒಂದಿನ ನಮ್ಮ ಸಬ್ಸ್ಕ್ರೈಬರ್ಸ್ ಕರ್ಕೊಬಿಟ್ಟು ಊಟ ಹಾಂ ಸೇಮ್ ಐಟಮ್ ಇಲ್ಲ ನಮ್ಮದು ವೆಜ್ ಬಿರಿಯಾನಿ ಬಂದೈತೆ. ಫಸ್ಟು ಇದನ್ನು ತಿಂದು ಮುಗಿಸಿ ನೆಕ್ಸ್ಟ್ ತಿನ್ನೋಣ. ಟೇಸ್ಟ್ ಮಾತ್ರನೇ ಅಲ್ಲ, ಸರ್ವಿಸು ಕೂಡ ಚೆನ್ನಾಗಿದೆ. ಅವರೇ ನಾವು ಊಟ ಖಾಲಿ ಆದಿಟ್ಟಕ್ಕೆ ನೆಕ್ಸ್ಟ್ ಐಟಮ್ನ ಅವರೇ ಬಂದ್ಬಿಟ್ಟು ಸರ್ವ್ ಕೂಡ ಮಾಡ್ತಾರೆ. ಏನು ಮಚ್ಚಿ? ನಾವು ನೆಕ್ಸ್ಟು ವೆಜ್ ಬಿರಿಯಾನಿನ ತಿಂತಾಯಿದ್ದೀವಿ. ಚೆನ್ನಾಗೈತೆ ಗೈಸ್ ಟೇಸ್ಟು. ವೆಜ್ ಬಿರಿಯಾನಿಲಿ ಮಾಮೂಲಿ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ತರಕಾರಿ ಥರ ಕೊಟ್ಟವ್ರೆ. ನನಗೆ ಜಾಸ್ತಿ ಆಯ್ತೈತೆ. ನೀವು ಎಕ್ಸ್ಟ್ರಾ ಈ ಮಶ್ರೂಮ್ದಲ್ಲಿ ಆರ್ಡ್ರ್ ಮಾಡ್ಬಿಟ್ಟು ನಾನು ಹೇಳಿದೆ ಸಾಕಾಗಿ ಜಾಸ್ತಿ ಆಗ್ಬಿಡುತ್ತೆ ಕಣೋ ಅಂತ. ನೀನೇ ತಿನ್ಬೇಕು ಮಚ್ಚಿ ಅದನ್ನು, ನಮ್ಗೆ ಇಷ್ಟು ಸಾಕು. ಕೊನೆಯಲ್ಲಿ ನಾವು 2 ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ದೀವಿ. ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಗೈಸ್, ಬನ್ನಿ.
ಯಾವ ಐಸ್ ಕ್ರೀಮ್ ಹೇಳಿದ ಗೌತಮ್? ವೆನಿಲಾ ಐಸ್ ಕ್ರೀಮ್ ವಿತ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಹೇಳಿದ್ದಾನೆ ಗೌತಮ್. ಐಸ್ ಕ್ರೀಮ್ ತಿಂದ್ಬಿಟ್ಟು ನಮ್ಮ ಇವತ್ತಿನ ಫುಡ್ನ ಎಂಡ್ ಮಾಡೋಣ ಗೈಸ್. ನಾವು ಆನ್ ದ ವೇ ಹೋಗ್ತಾ ಇದ್ವಿ, ಇಲ್ಲಿ ಬರಬೇಕು ಅಂತ ಇದೇ ಇರಲಿಲ್ಲ. ನಾನು ರೀಲ್ಸಲ್ಲಿ ನೋಡಿದ್ದೆ, ಬರಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗುವ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕಷ್ಟೇ, ಅಂತರಂಗದಿಂದ ಬಹಿರಂಗ. ನಾನು ನೋಡಿದೆ ಸರೋವರ ಹೋಟ್ಲನ್ನ, ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ. ಸುದೀಪ್ ಸರ್ ಇನಾಗ್ರೇಟ್ ಮಾಡಿರೋದು ಸುದೀಪ್ ಸರ್ದು ಅಂತ ಒಂದು 3-4 ಕಡೆ. ಅದಕ್ಕೆ ಹೋಗ್ಬಿಟ್ಟು ತಿನ್ಕೊಬರೋಣ ಅಂದ್ಬಿಟ್ಟು ಕರ್ಕೊಬಂದಿದ್ದು ಗೌತಮ್ನ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಹೇಗಿದೆ ಗೈಸ್? ಫ್ರೂಟ್ಸ್ ಆ್ಯಂಡ್ ನಟ್ಸ್ ಎಲ್ಲ ಸಿಗ್ತಿದೆ. ಹೆಂಗೈತೆ ಮಚ್ಚಿ? ಅಲ್ಲಿ ನೋಡಿ, ಅವನು ಹಂಚ್ಕೋ ತಿನ್ಬೇಕು ಕಣ್ಲ, ಜೊತೆಗೆ ಸೇರಿಸ್ಕೊಂಡು. ಬಿಲ್ ಬಂದೈತೆ ನೋಡಿ, ಟೋಟಲು 924, 924 ರುಪೀಸ್ ಆಗೈತೆ. ಸೊ ಬಿಲ್ನ ಪೇ ಮಾಡಿದ್ವಿ. ಊಟ ಆದಮೇಲೆ ಬಿಲ್ ಕಟ್ಬೇಕಾದ್ರೆ ಎಷ್ಟೇ ಊಟ ಚೆನ್ನಾಗಿದ್ರು, ಹೊಟ್ಟೆ ತುಂಬಿದ್ರು ಬೇಜಾರಾಗೇ ಆಗುತ್ತೆ ಗೈಸ್. ನಾವು ಊಟನ ತಿಂದು ಮುಗಿಸಿದ್ವಿ, ಬಿಲ್ಲೆಲ್ಲ ಪೇ ಮಾಡಾಯಿತು. ನಮಗಂತೂ ಚೆನ್ನಾಗಿತ್ತು, ಟೇಸ್ಟ್ ಇಷ್ಟ ಆಯಿತು. ಚೆನ್ನಾಗಿದೆ. ಸುದೀಪ್ ಸರ್ ಹೋಟ್ಲಲ್ಲಿ ತಿನ್ನಬೇಕು ಅಂದ್ಬಿಟ್ಟು ಬಂದು ತಿಂದಿದ್ದು ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ನಿಮ್ಗೆಲ್ರಿಗೂ ಡೌಟ್ ಇರುತ್ತಲ್ವ, ಸುದೀಪ್ ಸರ್ದೇನೋ ಹೋಟ್ಲು ಇಲ್ಲ ಬೇರೆಯವ್ರದ್ದು ಅಂತ. ಅದಕ್ಕೆ ಅವ್ರನ್ನೇ ಕೇಳೋಣ ಒಂದ್ಸಲಿ, ಮ್ಯಾನೇಜರ್ನ. ಅವ್ರು ಹೇಳ್ತಾರೆ ನಮಗೆ. ಜನಕ್ಕೆ ಒಂದು ಡೌಟ್ ಐತೆ, ಸುದೀಪ್ ಸರ್ದೇನೋ ಹೋಟ್ಲು ಇಲ್ಲ ಬೇರೆ? ಹಾಂ ನೋಡಿ ಗೈಸ್, ಅವರು ಪಾರ್ಟ್ನರ್ಸ್ಗಳಿದ್ದಾರೆ, ಜಾಕ್ ಮಂಜು ಅಂತ ಪ್ರೊಡ್ಯೂಸರ್ ಇದ್ದಾರೆ, ಅವರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾರೆ. ಒಟ್ಟಿನಲ್ಲಿ ಓನರ್ಶಿಪ್ಪಲ್ಲಿ ಸುದೀಪ್ ಸರ್ ಕೂಡ ಇದ್ದಾರೆ. ನೋಡಿದ್ರ ಗೈಸ್, ಇದೊಂದು ನನಗೂ ಕೂಡ ಕನ್ಫ್ಯೂಷನ್ ಇತ್ತು, ಮತ್ತು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಅವ್ರ ಹತ್ರನೇ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು. ಸರಿ ಸರ್, ಥ್ಯಾಂಕ್ ಯು, ಚೆನ್ನಾಗಿತ್ತು. ಹಾಂ ಬನ್ನಿ ಗೈಸ್, ಇವಾಗ ಎಕ್ಸಿಟಲ್ಲಿ ಹೋಗೋಣ. ಒಳ್ಳೆ ಊಟ ಆಯಿತು, ನಿದ್ದೆ ಬರ್ತಾಯಿತ್ತು ನನಗೆ. ಇದು ಮಚ್ಚಿ ಎಕ್ಸಿಟ್. ಅಲ್ಲಿ ಹೋದ್ರು ಆಗಲೇ ಯಾರೋ ತಿನ್ಬಿಟ್ಟು ನೋಡಿದೆ. ಇಲ್ಲ ಹೋಗಿ ಎಂಟ್ರಿಗೆ ಆ ಕಡೆ, ಎಕ್ಸಿಟ್ಗೆ ಈ ಕಡೆ. ಗೈಸ್ ಬನ್ನಿ, ಇವಾಗ ನಮ್ಮ ಮಿನಿ ಕೂಪರ್ ಎತ್ಕೊಂಡು ವಾಪಸ್ ಮನೆಗೆ ಹೋಗೋಣ. ನೋಡಿ, ಕಿಚ್ಚ ಸುದೀಪ್ ಸರ್ದು ಪೋಸ್ಟರ್ ಐತೆ. ಮಚ್ಚಿ ಮ್ಯಾಕ್ಸ್ ಮೂವಿ ಬತ್ತೈತೆ ಹೊಸದು. ಯಾರು ಗೊತ್ತಾ ಮಚ್ಚಿ? 4 ತಿಂಗಳಲ್ಲಿ ಶೂಟ್ ಮಾಡಿರೋದು ಅದನ್ನ. ಮ್ಯಾಕ್ಸ್ ಮೂವಿ ಬರ್ತೈತಿ ಈ ಮಂತು. ನಾವು ಹೋಗಿ ನೋಡ್ತೀವಿ, ನೀವು ಓ ಮ್ಯಾಕ್ಸ್ ಅಲ್ಲ, ಮಾರ್ಕು. 2 ಒಂದರಲ್ಲೇ ಸ್ಟಾರ್ಟ್ ಆಯ್ತಲ್ಲ. ಮ್ಯಾಕ್ಸ್ ಅಲ್ಲ ಗೈಸ್, ಮಾರ್ಕ್ ಮೂವಿ ಬರ್ತೈತೆ. ಎಲ್ಲರೂ ಹೋಗಿ ನೋಡಿ, ನಾವು ನೋಡ್ತೀವಿ. ಬನ್ನಿ ಇವಾಗ ಮಿನಿ ಕೂಪರ್ ಎತ್ಕೊಂಡು ಮನೆಗೆ ಹೋಗೋಣ ಗೈಸ್. ಈಗ ತಾನೇ ಊಟ ಮಾಡ್ಕೊಂಡು ವಾಪಸ್ ಹೋಯ್ತಾ ಇದೀವಿ. ನನಗೆ ಫುಲ್ ನಿದ್ದೆ ಬರ್ತೈತೆ, ಅದಕ್ಕೆ ಅವ್ನ ಕೈಲಿ ಕೊಟ್ಬಿಟ್ಟಿದ್ದೀನಿ, ಓಡ್ಸಪ್ಪ ನೀನೇ ಅಂತ ಅಂದ್ಬಿಟ್ಟು. ಈಗ ಮಲ್ಕೊಬಿಡ್ತೀನಿ. ಮೈಸೂರು ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇದೀವಿ ಗೈಸ್. ಬೆಲ್ಟ್ ಹಾಕಿದೆ, ಕಣ್ಣೆ ಬಿಡೋಕ್ಕಾಗಿದೆಯಲ್ಲ. ಯಾವ ಬೆಲ್ಟು? ಸೀಟ್ ಬೆಲ್ಟ್ ಹಾಕಿದೆ. ಜಿಪ್ ಹಾಕಿದ್ಯಾ? ಹಾಕಿದೆ. ಓಕೆ ಗೈಸ್, ಹೋಗೋಣ ಬನ್ನಿ. ಇಲ್ಲೊಂದು ಸ್ಟ್ಯಾಚು ಬರುತ್ತೆ ಗೈಸ್. ನೋಡಿ, ಬಸವಣ್ಣದ್ದು ಸ್ಟ್ಯಾಚು ಕಟ್ತಾ ಇದ್ದಾರೆ. ಫ್ಲೈಓವರ್ ಆಗೋಕ್ಕಿಂತ ಮುಂಚೆ ಯಾರಿಗೂ ಇದೈತೆ ಅಂತಲೇ ಗೊತ್ತಾಯ್ತಿಲ್ಲ. ನೋಡಿ, ಎಷ್ಟು ನೀಟಾಗಿ ಕಟ್ತವ್ರೆ. ಏನು ಎಫರ್ಟ್ಸ್ ಇದೆ ನೋಡಿ ಗೈಸ್ ಅವರಲ್ಲಿ. ಏನು ರೆಡಿ ಆಗುತ್ತೆ. ಓಪನಿಂಗ್ ಸೆರೆಮನಿಗೆ ನಾವೇ ಹೋಗೋಣ. ಕುಂಬ್ಳಗೂಡು ಹತ್ತತ್ರ ಅಲ್ಲ, ಕುಂಬ್ಳಗೂಡು ಮೇಲ್ಗಡೆ ಓಪನಿಂಗ್ ಮಾಡಿದ್ರೆ ಹೋಗೋಣ. ಹೋಗ್ಬಿಟ್ಟು ನೋಡ್ಕೊಬರೋಣ ಹತ್ರದಿಂದ. ಗೈಸ್ ವಾಪಸ್ ಬಂದ್ವಿ ನಮ್ಮೂರಿಗೆ. ಗಾಡಿ ಯಾಕೆ ಕಾರ್ ಆಗ್ತಾ ಇಲ್ಲಿ. ಇವಾಗ ಗೌತಮು ಚನ್ನಪಟ್ಟಣಕ್ಕೆ ಹೋಗ್ತಾನೆ ಅಲೋನಾಗಿ. ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಟ್ರಿಪ್ಗೆ ಹೋಗಿ ಬಂದೆ, ಇವತ್ತು ಬೆಂಗ್ಳೂರಿಗೆ ಹೋದೆ. ನನ್ನ ದಿನ ಎಲ್ಲ ಬರೀ 1 ವಾರ ಎಲ್ಲ ಕಾರಲ್ಲೇ ಕಳೆದ್ಬಿಟ್ಟು ಬರೀ ಓಡಾಡೋದೇ ಕಾರಲ್ಲಿ ಕಳೀತಾ ಇದ್ದೀನಿ. ನನಗೆ ಈಗ ಮನೆಗೆ ಹೋಗೋಣ ಗೈಸ್. ನಾನು ಮೇಲ್ಗಡೆ ರೂಮಲ್ಲಿ ಬಂದು ಮಲ್ಕೊಂಡಿದ್ದೀನಿ. ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾವ್ ನೋಡಿ ಅವನು. ಮಾಡ್ತೀನಿ ಹಿಂಗೆ ಹೋಗ, ಆಟ ಆಡಿಸ್ಬೇಕಂತ ಇವನ್ನ. ಈಗ ಬೆಡ್ಡೆಲ್ಲ ಹಾಳು ಮಾಡ್ತಾನೆ. ಎಷ್ಟೊತ್ತು ಆಟ ಆಡಿಸ್ಬೇಕು ನೀನು? ಹಾಂ, ಇನ್ನೂ ಎಷ್ಟೊತ್ತು ಆಟ ಆಡ್ತೀಯ? ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನೈಟ್ ರಾಕ್ಷಸ